ನಮ್ಮದೆಲ್ಲ ಸಿಡ್ಲಘಟ್ಟ ಎಪಿಸೋಡು ಮತ್ತು ಬೆಂಗಳೂರು ಮೈಸೂರು ಈ ಕಡೆ ಎಲ್ಲ. ಕ್ಯಾಮ್ರಾಮನ್ ಸರ್ ಹೇಳ್ದಂಗೆ ಸಿಡ್ಲಘಟ್ಟ ಎಪಿಸೋಡು ಮರೀಲಾಗದಂಥ ಅನುಭವ ನಮಗೆ. ಅದೆಲ್ಲ ನಮಗೆ ಗೊತ್ತೇ ಇಲ್ಲ, ರೇಷ್ಮೆ ಹುಳುದು ಸೀರೆ ಹೆಂಗಾಗುತ್ತೆ ಏನು ಕತೆ ಅಂತೇಳಿ ಅಲ್ಲೇ ಕೆಲಸ ಮಾಡಬೇಕಾಯ್ತು. ಅದು ತುಂಬ ಹೀಟು, ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ ಆ ಹೊಗೆಗೆ. ಅಷ್ಟು ಒಂದು 8 ದಿನ ಅಲ್ಲಿ ವರ್ಕ್ ಮಾಡಿದ್ವಿ. ಆದರೂ ಫುಟೇಜ್ ನೋಡಿದಾಗ ನಾನು ಡಬ್ಬಿಂಗ್ ಎಲ್ಲ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆಮೇಲೆ ಕಿಟ್ಟಪ್ಪ ಅವ್ರ ಸಿನಿಮಾದಲ್ಲಿ ಸಾಂಗ್ ಬಗ್ಗೆ ಕೇಳೋಗೇ ಇಲ್ಲ. ಯಾರನ್ನು ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಅಂತಾರೆ. ಆ ಥರ ಇದೆ. ಸಂಜೀವ್ ಇಟ್ಸ್ಕಿತ ಫಸ್ಟಲ್ಲೂ ನಾನು ಇದ್ದೆ ಹೀರೋ ಜೊತೆಯಲ್ಲಿ, ಸೆಕೆಂಡ್ ಇದರಲ್ಲೂ ನಾನು ಇದ್ದೀನಿ. ಸರ್ ಹೇಳ್ದಂಗೆ ಅದು ಕಂಟಿನ್ಯೂಷನ್ ಏನಲ್ಲ, ಇದು ಟ್ರ್ಯಾಕೇ ಬೇರೆ ಥರ ಇದೆ. ಸೂಪರ್ ಆಗಿದೆ. ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ನಿರ್ಮಾಪಕರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ನಮ್ಮ ಕೋ ಆರ್ಟಿಸ್ಟ್ಗಳಾಗಲಿ. ಕಿಶನ್ ಮಾತ್ರ ಪಾಪ ಸರ್ ಹೇಳ್ದಂಗೆ ಹಾಲಿನ ಹಾಲು ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡ್ಬೇಕು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎವ್ರಿಬಡಿ. ತುಂಬ ಖುಷಿ ಆಯಿತು. ಆಮೇಲೆ ನಾವು ಮೈನಾ, ಸಂಜೀವ್ ಇಟ್ಸ್ಕಿತ ಎಲ್ಲ ಜೊತೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಾಗಪ್ಪ ಅವ್ರ ಜೊತೆಲಿ ಒಂಥರ ಬ್ರದರ್ ಥರ ಇರ್ತೀವಿ, ಗೊತ್ತೇ ಆ ಜಾಲಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ವಿ. ಕ್ಯಾಮ್ರಾಮನ್ ಸರ್ ಇವತ್ತೇ ಮಾತಾಡಿರೋದು, ಇಷ್ಟೊಂದು ಸಿನಿಮಾದಲ್ಲಿ ಮಾತೇ ಆಗಲಿಲ್ಲ ಅವ್ರಿಗೆ ಶೂಟಿಂಗಲ್ಲಿ. ತುಂಬ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ಎಲ್ಲರೂ ಹೇಳಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ. ಸಂಜೀವ್ ಇಟ್ಸ್ಕಿತ ಎಷ್ಟು ಚೆನ್ನಾಗಿ ಹೆಸರು ಮಾಡುತ್ತೋ ಅದಕ್ಕಿಂತ ಒಳ್ಳೆ ಹೆಸರು ಮಾಡುತ್ತಿತ್ತು ಅನ್ನೋ ಒಂದು ನಂಬಿಕೆ ನಮಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.